ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಟ್ರೇಡಿಂಗ್ ಮಾಡೋಕೆ ಕ್ಯಾಪಿಟಲ್ ಎಷ್ಟು ಬೇಕಾಗುತ್ತೆ ಅಂಡ್ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ನಮಗೆ ಕ್ಯಾಪಿಟಲ್ ನ ಎಷ್ಟು ನಾವು ಯೂಸ್ ಮಾಡಬೇಕಾಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಫಸ್ಟ್ನೇದಾಗಿ ನೀವು ಮಾರ್ಕೆಟ್ ನ ಅಲ್ಲಿ ಇಲ್ಲಿ ನೋಡ್ಕೊಂಡ್ ಬಂದಿರ್ತೀರಾ, ಕೆಲವೊಬ್ರದ್ದು ಪ್ರಾಫಿಟ್ ಗಳನ್ನ ನೋಡ್ತೀರಾ, ಕೆಲವೊಂದು ಫೇಕ್ ಸ್ಕ್ರೀನ್ ಶಾಟ್ ಗಳು ಇರ್ತವೆ, ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ನೀವೇನ್ ಮಾಡ್ತೀರಾ, ಮಾರ್ಕೆಟ್ ಅಲ್ಲಿ ಬರ್ತೀರಾ. ಬಂದ್ಮೇಲೆ ಏನಾಗುತ್ತೆ ಅಂತಂದ್ರೆ ಅಲ್ಲೂ ಇನ್ನೂ ಒಂದ್ ಸ್ವಲ್ಪ ನಿಮ್ಮ ಹತ್ರ ದುಡ್ಡು ಇರುತ್ತೆ, ಒಂದು 10,000 20,000 ನಿಮ್ಮ ಹತ್ರ ದುಡ್ಡು ಇರುತ್ತೆ. ಆ ದುಡ್ಡನ್ನ ಏನ್ ಮಾಡ್ತೀರಾ ಅಂತಂದ್ರೆ ಫಸ್ಟ್ ಕಂಪ್ಲೀಟ್ಲಿ ಮಾರ್ಕೆಟ್ಗೆ 20,000 ನೀವು ಏನ್ ಮಾಡ್ತೀರಾ, ಪೇ ಮಾಡ್ತೀರಾ. ಅದಾದ್ಮೇಲೆ ನಿಮಗೆ 20,000 ಕ್ಯಾಪಿಟಲ್ ಆಗುತ್ತೆ. ಇದರಲ್ಲಿ 1 or 2 ಲಾಟ್ ಆಪ್ಷನ್ ಬೈಯಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಆಪ್ಷನ್ ಬೈಯಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ವಿತೌಟ್ ನಾಲೆಜ್, ನಿಮ್ಗೆ ಏನು ನಾಲೆಜ್ ಇರಲ್ಲ, ಒಂದು ಕ್ಯಾಂಡಲ್ಸ್ಟಿಕ್ ಚಾರ್ಟ್ ಗಳ ಬಗ್ಗೆ ಗೊತ್ತಿರಲ್ಲ, ಅಂಡ್ ಸಪೋರ್ಟ್ ರೆಸಿಸ್ಟೆನ್ಸ್ ಗಳು ಗೊತ್ತಿರಲ್ಲ, ಅಂಡ್ ಕೆಲವೊಂದು ಸ್ಟ್ರಾಟಜಿಗಳು ಇರ್ತವೆ, ಆ ಸ್ಟ್ರಾಟಜಿಗಳು ಕೂಡ ನಿಮ್ಗೆ ಗೊತ್ತಿರಲ್ಲ. ಡೈರೆಕ್ಟ್ ಆಗಿ ಏನ್ ಮಾಡ್ತೀರಾ, ಆಪ್ಷನ್ ಬೈಯಿಂಗ್ ಅಲ್ಲಿ ಜಂಪ್ ಆಗ್ತೀರಾ. ಆಪ್ಷನ್ ಬೈಯಿಂಗ್ ಅಲ್ಲಿ ಜಂಪ್ ಆದ್ಮೇಲೆ ಏನಾಗುತ್ತೆ, ಈ ನಿಮ್ ಕ್ಯಾಪಿಟಲ್ ಏನಿದೆಯಲ್ಲ ಇದು ಕಡಿಮೆ ಬೇಕು. ಹೌದು, ಆಪ್ಷನ್ ಬೈಯಿಂಗ್ ನಲ್ಲಿ ಕ್ಯಾಪಿಟಲ್ ಕಡಿಮೆ ಬೇಕು. ಬಟ್ ಏನಾಗುತ್ತೆ ಅಂತಂದ್ರೆ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ನೀವು ಸ್ವಲ್ಪ ಪ್ರಾಫಿಟ್ ಮಾಡ್ಕೋಬಹುದು. ಒಂದು 20 ಇದ್ದಿದ್ದು 25 ತನಕ ನೀವು ಕ್ಯಾಪಿಟಲ್ ನ ಮಾಡ್ಕೋಬಹುದು. ಅದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ ಒಂದು ಲಾಸ್ ಆದ್ರೆ ಈ ಕ್ಯಾಪಿಟಲ್ ನಲ್ಲಿ 2,000 ಲಾಸಸ್ ಆದ್ರೂ ಕೂಡ ನಿಮ್ಗೆ ಎಮೋಷನ್ಸ್ ತಡೆಯಕ್ಕಾಗಲ್ಲ. ಆವಾಗ ಏನಾಗುತ್ತೆ ಅಂತಂದ್ರೆ ಮತ್ತೆ ಈ ಲಾಸಸ್ ನ ರಿಕವರ್ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಟ್ರೇಡ್ ತಗೋತೀರಾ, ಇನ್ನೊಂದು ಟ್ರೇಡ್ ಅಲ್ಲಿ ಮತ್ತೆ 1,000 rupees ಲಾಸ್ ಮಾಡ್ಕೊಂತೀರಾ. ಈಗ ಮಾಡ್ತಾ ಏನ್ ಮಾಡ್ತೀರಾ ಅಂತಂದ್ರೆ ಈ 20,000 ಏನ್ ಕ್ಯಾಪಿಟಲ್ ನೀವು ಮಾರ್ಕೆಟ್ ಗೆ ತಗೊಂಡ್ ಬಂದಿರ್ತೀರೋ ಆ ಎಲ್ಲಾ ಕ್ಯಾಪಿಟಲ್ ನ ಕೂಡ ನೀವು ಇಲ್ಲಿ ಡ್ರಾ ಡೌನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಓಕೆ, ನಂದು ಇವಾಗ 20,000 ಹೋಯ್ತು. ಆಮೇಲೆ ಈ 20,000 ನಲ್ಲೇ ಮೈನಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಅದಾದ್ಮೇಲೆ 15,000 ಆಗುತ್ತೆ, ಅದಾದ್ಮೇಲೆ 10,000 ಆಗುತ್ತೆ, ಅದಾದ್ಮೇಲೆ 7,000 ವರೆಗೂ ಬಂದು ನಿಂತ್ಕೊಳ್ಳುತ್ತೆ. ಆವಾಗ ನೀವೇನ್ ಮಾಡ್ತೀರಾ, ಉಳಿದಿರೋದೇ 7,000. ಇದರಲ್ಲಿ ನಾನು ಇವಾಗ ಏನ್ ಮಾಡ್ಬೇಕಾಗತ್ತೆ ಅಂತ ಇದರಲ್ಲಿ ಹೆವಿ ಲಾಟ್ಸ್ ನ ಬೈ ಮಾಡ್ಬಿಟ್ಟು ಕಂಪ್ಲೀಟ್ಲಿ ಇದೇನ್ ನಿಮ್ದು 7K ಅಥವಾ 10K ಏನ್ ಉಳಿದಿರುತ್ತಲ್ಲ ಮಾರ್ಕೆಟ್ ಅಲ್ಲಿ, ಅದನ್ನ ಕೂಡ ನೀವು ಕಂಪ್ಲೀಟ್ಲಿ ಡ್ರಾ ಡೌನ್ ಮಾಡ್ಬಿಟ್ಟು ಅಕೌಂಟ್ ಅಲ್ಲಿ ಮಂತ್ ಎಂಡ್ ಅಲ್ಲಿ ನಿಮ್ಗೆ 1,000 ಅಥವಾ 2,000 ಅಷ್ಟೇ ನೀವು ಉಳಿದಿರುತ್ತೆ. ನೀವು ಕ್ಯಾಪಿಟಲ್ ನ ಯೂಸ್ ಮಾಡಿರೋದಷ್ಟು 20K ಯೂಸ್ ಮಾಡಿರ್ತೀರಾ. ಬಟ್ ಅದಾದ್ಮೇಲೆ ನಿಮ್ದು ಕ್ಯಾಪಿಟಲ್ ಮಂತ್ ಎಂಡ್ ಅಲ್ಲಿ ಉಳಿಯೋದೇ ಮಂತ್ 1 week 2 weeks ನಲ್ಲೇ ಇದೆಲ್ಲ ಜೀರೋ ಮಾಡ್ಬಿಟ್ಟಿರ್ತಾರೆ. ಕೆಲವೊಬ್ರು ಒಂದ್ ಮಂತ್ ಎಂಡ್ ವರ್ಗು ತಗೊಂಡ್ ಬಂದ್ಬಿಟ್ಟು 2,000 rupees ಇಲ್ಲಿ ಲಾಸ್ಟ್ ಅಲ್ಲಿ 2,000 rupees ಉಳಿಸ್ಕೊಂಡು ಮತ್ತೆ ಕ್ಯಾಪಿಟಲ್ ನ ಅವ್ರ ಹತ್ರ ಸಾಲ ತಗೊಂಡು ಅಥವಾ ಲೋನ್ ತಗೊಂಡು ಬ್ಯಾಂಕ್ ಅಲ್ಲಿ, ಆಮೇಲೆ ಮತ್ತೆ ಇನ್ನೇನಾದ್ರು ತಮ್ಮ ಪ್ರಾಪರ್ಟಿಗಳನ್ನ ಮಾರ್ಬಿಟ್ಟು ಆ ರೀತಿ ಎಲ್ಲ ಮಾರ್ಕೆಟ್ಗೆ ಬರ್ತಾರೆ. ಇದೆಲ್ಲ ನೀವು ಮಾಡೋದಕ್ಕಿಂತ ಮೊದಲು ನಿಮ್ಗೆ ಅಷ್ಟೊಂದು ದುಡ್ಡು ಮಾಡೋ ಆಸೆನೇ ಇತ್ತಂದ್ರೆ ದಯವಿಟ್ಟು ಮಾರ್ಕೆಟ್ಗೆ ಎಂಟರ್ ಆಗಕ್ಕೆ ಹೋಗ್ಬೇಡಿ. ನಾನು ಹೇಳ್ತಾ ಇರೋದು ನಿಮ್ಗೆ ರ್ಯಾಶ್ ಆಗಿ ಅನ್ನಿಸ್ತಾ ಇರ್ಬೋದು, ಬಟ್ ನಿಮ್ಗೆ ಅಷ್ಟೊಂದು ದುಡ್ಡು ಮಾಡೋ ಆಸೆ ಇತ್ತಪ್ಪ ಅಂತಂದ್ರೆ ದಯವಿಟ್ಟು ಮಾರ್ಕೆಟ್ಗೆ ಎಂಟರ್ ಆಗಕ್ಕೆ ಹೋಗ್ಬೇಡಿ. ಫಸ್ಟ್ ಮಾರ್ಕೆಟ್ ಆಪ್ಷನ್ ಬೈಯಿಂಗ್ ಇದೇನ್ ಮೇನ್ ಆಗಿ ಆಪ್ಷನ್ ಬೈಯಿಂಗ್ ಅಂತ ಹೇಳ್ತಾರಲ್ಲ, ಆಪ್ಷನ್ ಬೈಯಿಂಗ್ ತುಂಬಾ ಇಂಪಾರ್ಟೆಂಟ್, ಮಾಡ್ಲೇಬೇಕು. ಕೆಲವೊಂದು ಟೈಮ್ ಏನಾಗುತ್ತೆ ಅಂತಂದ್ರೆ 5 rupees ಇದ್ದಿದ್ದು ಕೂಡ 100 rupees ಆಗೋ ಚಾನ್ಸಸ್ ಇರುತ್ತೆ, 200 rupees ಆಗೋ ಚಾನ್ಸಸ್ ಇರುತ್ತೆ, 400 500 ಕೂಡ ಆಗೋ ಚಾನ್ಸಸ್ ಗಳಲ್ಲಿ ಇರುತ್ತೆ. ಬಟ್ ಏನಾಗುತ್ತೆ ಅಂತಂದ್ರೆ ಆಪ್ಷನ್ಸ್ ಬೈಯರ್ಸ್ಗೆ ಪೇಷನ್ಸ್ ತುಂಬಾ ಇಂಪಾರ್ಟೆಂಟ್. ಇವಾಗ ಆಪ್ಷನ್ಸ್ ಬೈಯರ್ಸ್ಗೆ ಪೇಷನ್ಸ್ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ಇವಾಗ 10 rupees ಅಲ್ಲಿ ಆಪ್ಷನ್ ಬೈಯಿಂಗ್ ಯಾವುದೋ ಒಂದು 39,000 ಇದೆ ಅಂತ ಅನ್ಕೊಳ್ಳೋಣ, 39,900 ಆಪ್ಷನ್ ಪ್ರೀಮಿಯಮ್ 10 rupees ಇದೆ ಅನ್ಕೊಳ್ಳೋಣ. ಈ 10 rupees ನ ಒಂದು ನಮ್ಗೆ ಬೈಯಿಂಗ್ ಲೆವೆಲ್ ಇರುತ್ತೆ, 30 rupees ಒಂದು ಬೈಯಿಂಗ್ ಲೆವೆಲ್ ಇರುತ್ತೆ ಅನ್ಕೊಳ್ಳೋಣ. ಈ ಬೈಯಿಂಗ್ ಲೆವೆಲ್ ಕ್ರಾಸ್ ಆದ್ಮೇಲೆ ನಾವು ಬೈ ಮಾಡ್ಬೇಕು. ಈ ಬೈಯಿಂಗ್ ಲೆವೆಲ್ ಇವಾಗ 9:15 ಏನು ಇದೆ ಅಂತಂದ್ರೆ 15 rupees ಇದೆ, ಹೌದಾ? ಅಂಡ್ ನಾವು 30 rupees ಬಂದ ಮೇಲೆ ಬೈ ಮಾಡಬೇಕು ಅಂತ ನಾವು ಪ್ಲಾನ್ ಮಾಡಿದೀನಿ. ಬಟ್ ಈ 30 rupees ಯಾವಾಗ ಬರುತ್ತೆ ಅಂತಂದ್ರೆ ಒಂದು 3 PM ಅಥವಾ 2 PM ಗೆ ಇದು ಬರುತ್ತೆ, ಹೌದಾ? ಮಧ್ಯಾಹ್ನ ಬರುತ್ತೆ ಅನ್ಕೊಳ್ಳೋಣ. ಈ ಮಾರ್ನಿಂಗ್ ಇಂದ ನಿಮ್ದು ಏನ್ ಪೇಷನ್ಸ್ ಏನಿರುತ್ತಲ್ಲ, ಈ ಲೆವೆಲ್ ಅಲ್ಲಿ ಪೇಷನ್ಸ್ ಏನಿರುತ್ತಲ್ಲ, ಈ ಪೇಷನ್ಸ್ ನ ನೀವು ಬಿಲ್ಡ್ ಮಾಡ್ಕೋಬೇಕಾಗುತ್ತೆ. ಈ ಪೇಷನ್ಸ್ ನ ನೀವು ಬಿಲ್ಡ್ ಮಾಡ್ಲಿಲ್ಲ ಅಂತಂದ್ರೆ 100% ನೀವು ಇಲ್ಲೆಲ್ಲಾದ್ರೂ ಬೈಯಿಂಗ್ ಮಾಡ್ತೀರಾ, ಮತ್ತೆ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ, 9 rupees ಬರುತ್ತೆ, 8 rupees ಬರುತ್ತೆ, 5 rupees ಬರುತ್ತೆ. ಅದಾದ್ಮೇಲೆ ಮತ್ತೆ 10 rupees 12 rupees ಅಂಡ್ ಅಗೇನ್ ಮತ್ತೆ ನೀವು 10 rupees 12 rupees ಬಂದಾಗ ಏನ್ ಮಾಡ್ತೀರಾ, ಒಂದು ಬೈಯಿಂಗ್ ನ ಮಾಡ್ತೀರಾ. ಮತ್ತೆ ಏನಾಗುತ್ತೆ, ಮಾರ್ಕೆಟ್ ಡೌನ್ ಫಾಲ್ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಮಾರ್ಕೆಟ್ ಲಾಸ್ಟ್ ಅವರ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಮಾರ್ಕೆಟ್ ಮೂಮೆಂಟಮ್ ಗಳಾಗ್ತವೆ. ಒಂದು 30 ಏನಾದ್ರು ಇದು ಕ್ರಾಸ್ ಆಯ್ತಪ್ಪ ಅಂತಂದ್ರೆ ಒಮ್ಮೆ ಡೈರೆಕ್ಟ್ ಆಗಿ ಮೂವ್ಮೆಂಟ್ ಗಳಾಗ್ತವೆ. ಇದಕ್ಕೆ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಮಾರ್ಕೆಟ್ ನ ಸರಿಯಾಗಿ ಕಲಿಬೇಕು. ಇವಾಗ ನೀವು ಸರಿಯಾಗಿ ಕಲಿಲಿಲ್ಲ ಅಂತಂದ್ರೆ ಈಗೇನೋ ಒಂದು ಕ್ಯಾಪಿಟಲ್, ಎಷ್ಟೇ ನೀವು ಕ್ಯಾಪಿಟಲ್ ತಂದಿಟ್ರು ಅದು ಎಲ್ಲ ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತೆ, ಕ್ಲೀನ್ ಆಗಿ ಹೋಗುತ್ತೆ ಕ್ಯಾಪಿಟಲ್. ದಯವಿಟ್ಟು ಫಸ್ಟ್ ನೀವು ಆಪ್ಷನ್ ಬೈಯಿಂಗ್ ಮಾಡ್ಬೇಕು ಅನ್ಕೊಂಡ್ರೆ, ಆಪ್ಷನ್ ಸೆಲ್ಲಿಂಗ್ ಇವಾಗ ನಾನು ಬೈಯಿಂಗ್ ಹೇಳಿದೆ, ಆಪ್ಷನ್ ಸೆಲ್ಲಿಂಗ್ ಯಾವ ರೀತಿ ಇರುತ್ತೆ ಅಂತಂದ್ರೆ ಆಪ್ಷನ್ ಸೆಲ್ಲಿಂಗು ಸಿಂಪಲ್, ಹೌದು.
ಆಪ್ಷನ್ ಸೆಲ್ಲಿಂಗ್ ಅಲ್ಲಿ ನೀವೇನು ಮಾಡಬೇಕು ಅಂತಂದರೆ ಒಂದು ಆರ್ಡರ್ನ ತೊಗೊಂಡ್ಬಿಟ್ಟು ವೇಟ್ ಮಾಡಬೇಕು. ಇದು ಮಾರ್ಕೆಟ್ ಫಾಲ್ ಆಗೋದು ಜಸ್ಟ್ ವೇಟ್ ಮಾಡಬೇಕಷ್ಟೇ. ನಿಮ್ಮ ಪ್ರೀಮಿಯಂ ಮೆಲ್ಟ್ ಆಗೋದು ನೀವು ವೇಟ್ ಮಾಡಬೇಕು. ಇದಕ್ಕೂ ಕೂಡ ಪೇಷನ್ಸ್ ಬೇಕು, ಆಪ್ಷನ್ಸ್ ಬೈಯರ್ಸ್ಗೂ ಕೂಡ ಪೇಷನ್ಸ್ ಬೇಕು. ಯಾವ ರೀತಿ ಇರುತ್ತೆ ಅಂತಂದರೆ ತುಂಬ ಜನ ಹೇಳ್ತಾರೆ ಆಪ್ಷನ್ ಸೆಲ್ಲಿಂಗೇ ಬೆಟರು, ಆಪ್ಷನ್ ಬೈಯಿಂಗು ಮಾಡೋಕ್ಕೆ ಬರಲ್ಲ ಅಂತ. ಆಪ್ಷನ್ ಬೈಯಿಂಗಲ್ಲಿ ನೀವು ಏನಾದರೂ ದುಡ್ಡು ಹಾಕಿದ್ರೆ ದುಡ್ಡನ್ನೆಲ್ಲ ಕಳ್ಕೊತೀರಾ, ಕ್ಯಾಪಿಟಲ್ ಎಲ್ಲ ನೀವು ಹಾಳು ಮಾಡ್ಕೋತೀರಾ. ಆ ರೀತಿ ಈ ರೀತಿ ಕೆಲವೊಬ್ರದ್ದು ನಾನು ನೋಡಿದ್ದೆ. ಬಟ್ ಯಾವುದೇ ಆಗಿರಲಿ, ನೀವು ಕಲೀಲಿಲ್ಲ ಅಂತಂದ್ರೆ, ನೀವು ಪರ್ಫೆಕ್ಟ್ ಆಗಿ ಕಲ್ತಿಲ್ಲ, ಆಮೇಲೆ ನೀವು ಆಪ್ಷನ್ ಬೈಯಿಂಗೇ ಆಗಲಿ ಅಥವಾ ಆಪ್ಷನ್ ಸೆಲ್ಲಿಂಗೇ ಆಗಲಿ, ನೀವು ಕಲೀದೇ ಮಾಡಕ್ಕೆ ಹೋದ್ರೆ 100% ಆಪ್ಷನ್ ಬೈಯಿಂಗು ಕೂಡ ನಿಮಗಲ್ಲ, ಆಪ್ಷನ್ ಸೆಲ್ಲಿಂಗ್ ಕೂಡ ನಿಮ್ಗಲ್ಲ. ಓಕೆನಾ? ದಯವಿಟ್ಟು ಕಲಿಯೋದಾದ್ರೆ ಫಸ್ಟು ಕಲಿತು ಅದಾದ್ಮೇಲೆ ಟ್ರೇಡ್ ಮಾಡೋದು ಬೆಸ್ಟ್. ಇಲ್ಲ ಕೆಲವೊಬ್ರು ಯಾರು ಹೇಳ್ತಾರೆ ಆಪ್ಷನ್ ಸೆಲ್ಲಿಂಗ್ ಚೆನ್ನಾಗಿದೆ, ಆಪ್ಷನ್ ಸೆಲ್ಲಿಂಗ್ ಮಾಡ್ಬೋದು ಅಂತ, ಅಂಡ್ ಕೆಲವೊಬ್ರು ಹೇಳ್ತಾರೆ ಆಪ್ಷನ್ ಬೈಯಿಂಗ್ ಕೂಡ ಚೆನ್ನಾಗಿದೆ ಅಂತ ಹೇಳ್ತಾರೆ. ಬಟ್ ಆಪ್ಷನ್ ಬೈಯಿಂಗ್ ಅಲ್ಲೂ ರಿಸ್ಕ್ ಇದೆ, ಆಪ್ಷನ್ ಸೆಲ್ಲಿಂಗ್ ಅಲ್ಲೂ ರಿಸ್ಕ್ ಇದೆ, ಎರಡೂದ್ರಲ್ಲೂ ರಿಸ್ಕ್ ಇದೆ. ಸೊ ದಯವಿಟ್ಟು ಕಲಿತು ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಟ್ರೇಡಿಂಗ್ ನಲ್ಲಿ. ನೀವು ಹಂಗೆ ಏನಾದ್ರು ಮಾಡಿದ್ರೆ ಇಷ್ಟೊತ್ತವರೆಗೂ ನಾನು ಏನ್ ಹೇಳಿದ್ನಲ್ಲ ಅದೇ ಆಗೋಗುತ್ತೆ. ನಿಮ್ ಜೊತೆಗೂ ಕೂಡ ಇವಾಗ ಏನ್ ಬಿಗಿನರ್ಸ್ಗಳು ಏನ್ ತಪ್ಪನ್ನ ಮಾಡ್ತಾ ಇದ್ದಾರೋ ಅದೇ ತಪ್ಪನ್ನ ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ. ನಾನು ಆಪ್ಷನ್ ಸೆಲ್ಲಿಂಗ್ ಅನ್ನು ಪ್ರಿಫರ್ ಮಾಡ್ತೀನಿ. ಯಾವಾಗ ಪ್ರಿಫರ್ ಮಾಡ್ತೀನಿ ಅಂತಂದ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಹಾಲ್ಟ್ ಮಾಡೋ ರೇಂಜ್ ಅನ್ನು ನಾನು ನಿಮಗೆ ಪ್ರಿಫರ್ ಮಾಡ್ತೀನಿ. ಬಟ್ ಆಪ್ಷನ್ ಬೈಯಿಂಗು, ನಾನೊಬ್ಬ ಆಪ್ಷನ್ ಬೈಯಿಂಗ್, ನನಗೆ ಆಪ್ಷನ್ ಬೈಯಿಂಗ್ ಮಾಡೋಕೆ ಇಷ್ಟ ಆಗುತ್ತೆ. ನನಗೆ ಈ ರೀತಿ ಪ್ರೀಮಿಯಂಗಳನ್ನ ಡಿಕೆ ಆಗೋದನ್ನ ನನಗೆ ನೋಡ್ತಾ ಕೂತ್ಕೊಳ್ಳೋಕೆ ಅಷ್ಟೊಂದು ನೋಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ನನಗೇನು ಆಪ್ಷನ್ ಬೈಯಿಂಗ್ ಅಲ್ಲಿ ಕ್ವಿಕ್ ಮೂಮೆಂಟಮ್ ಬೇಕು. ಈ ಕ್ವಿಕ್ ಮೂಮೆಂಟಮ್ ನಲ್ಲಿ ನಾನು ಎಂಟರ್ ಎಕ್ಸಿಟ್ ಆಗ್ಬಿಟ್ಟಿರ್ತೀನಿ. ಆಪ್ಷನ್ ಬೈಯಿಂಗ್ ಅಲ್ಲೂ ಕೂಡ ಪ್ರಾಫಿಟ್ ಇದೆ ಅಂಡ್ ಆಪ್ಷನ್ ಸೆಲ್ಲಿಂಗ್ ಅಲ್ಲೂ ಕೂಡ ಪ್ರಾಫಿಟ್ ಇದೆ. ಯಾರೋ ಹೇಳ್ಬಿಟ್ರು ಅಂತ ಆಪ್ಷನ್ ಬೈಯಿಂಗ್ ಹಂಗೆ ಹಿಂಗೆ ಸರ್ ಮಾಡಕ್ ಬರ್ದೇ ಇದ್ದವರು ಆ ರೀತಿ ಹೇಳುತ್ತೋ ದಯವಿಟ್ಟು ನೀವಾದ್ರೂ ಕಲೀರಿ. ಫಸ್ಟ್ ಬೈಯಿಂಗ್ ಅನ್ನೋ ದುಡ್ಡಿದೆ, ಬಟ್ ಇದಕ್ಕೆ ಪೇಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ, ನಮ್ಮ ಟೆಲಿಗ್ರಾಮ್ ಚಾನೆಲ್ ನ ನೀವು ಜಾಯಿನ್ ಆಗಿಲ್ಲ ಅಂತಂದ್ರೆ, ಇಲ್ಲಿ ಈ ಟೆಲಿಗ್ರಾಮ್ ಚಾನೆಲ್ ನ ಜಾಯಿನ್ ಆಗಿ, ಈ ಟೆಲಿಗ್ರಾಮ್ ಚಾನೆಲ್ ಹೆಸರಲ್ಲಿ ತುಂಬಾ ಜನ ಫೇಕ್ ಟೆಲಿಗ್ರಾಮ್ ಚಾನೆಲ್ ಗಳನ್ನ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ಯಾವ ಟೆಲಿಗ್ರಾಮ್ ಚಾನೆಲ್ ಅನ್ನು ನೀವು ಜಾಯಿನ್ ಆಗಕ್ಕೆ ಹೋಗ್ಬೇಡಿ. ಇಲ್ಲೇನು ನಾನು ನಿಮಗೆ ಸ್ಕ್ರೀನ್ ನ ಕೊಡ್ತಾ ಇದ್ದೀನಿ, ಇದನ್ನ ಸ್ಕ್ಯಾನ್ ಮಾಡಿಬಿಟ್ಟೆ ನೀವು ಜಾಯಿನ್ ಆಗಬೇಕು. ಅಂಡ್ ಇಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೂಡ ನಾನು ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಆ ಲಿಂಕ್ ನ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಜಾಯಿನ್ ಆಗ್ತೀರಾ. ಅಂಡ್ ನೀವೇನಾದ್ರೂ ಅಕಸ್ಮಾತ್ ಏನಾದ್ರು ಜಾಯಿನ್ ಆಗ್ಲಿಲ್ಲ, ಸ್ಕ್ಯಾನ್ ಮಾಡಿದ್ರು ಕೂಡ ಜಾಯಿನ್ ಆಗ್ಲಿಲ್ಲ ಅಂತಂದ್ರೆ, ಅಂಡ್ ಡಿಸ್ಕ್ರಿಪ್ಷನ್ ಲಿಂಕ್ ಕ್ಲಿಕ್ ಮಾಡಿದ್ರು ಕೂಡ ಜಾಯಿನ್ ಆಗ್ಲಿಲ್ಲ ಅಂತಂದ್ರೆ, ನೆಕ್ಸ್ಟ್ ನನಗೆ ವಾಟ್ಸಪ್ ನಾನು ನಂಬರ್ನ ಕೊಟ್ಟಿದ್ದೀನಲ್ಲ ಕೆಳಗಡೆ, ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾನೇ ನಿಮ್ಗೆ ಇಲ್ಲಿ ಜಾಯಿನ್ ಮಾಡಿಸ್ತೀನಿ. ಓಕೆ? ಅಂಡ್ ಇದ್ರಲ್ಲಿ ನಾವು ಏನೇನ್ ಮಾಡ್ತೀವಿ ಅಂತಂದ್ರೆ, ಇದೇನು ನಮ್ದು ಟೆಲಿಗ್ರಾಮ್ ಚಾನೆಲ್ ಇದೆಯಲ್ಲ, ಇದ್ರಲ್ಲಿ ನಾವು ಏನೇನ್ ಮಾಡ್ತೀವಿ ಅಂತಂದ್ರೆ, ನಮಗೆ ಇಂಪಾರ್ಟೆಂಟ್ ಆಗಿರೋ ಚಾರ್ಟ್ಗಳಾಗ್ಲಿ ಅಥವಾ ಇಂಪಾರ್ಟೆಂಟ್ ಆಗಿರೋ ಟ್ರೇಡ್ಗಳಾಗಲಿ, ಆಪ್ಷನ್ ಬೈಯಿಂಗ್ ನಾನು ಯಾವಾಗಲಾದರೂ ಕೊಡ್ತಾ ಇರ್ತೀನಿ. ಆಪ್ಷನ್ ಬೈಯಿಂಗ್ನ ಇಂಪಾರ್ಟೆಂಟ್ ಲೆವೆಲ್ಗಳಾಗಲಿ ಆ್ಯಂಡ್ ಇಂಪಾರ್ಟೆಂಟ್ ಟ್ರೇಡ್ಗಳು ಯಾವಾದರೂ ಸಿಕ್ಕಿದ್ರೆ, ಸ್ಕ್ಯಾಲ್ಪಿಂಗ್ ಟ್ರೇಡ್ ಆಗಲಿ, ನನಗೆ ಯಾವುದಾದ್ರೂ ಚೆನ್ನಾಗಿರೋ ಟ್ರೇಡ್ಗಳು ಏನಾದರೂ ಸಿಕ್ಕಿದ್ರೆ ನಾನು ಇಲ್ಲೇ ನಿಮಗೆ ಡೈರೆಕ್ಟಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇರ್ತೀನಿ. ಇವಾಗ ಮೇನ್ ಪಾಯಿಂಟಿಗೆ ಬರೋಣ. ಮೇನ್ ಪಾಯಿಂಟ್ ಏನಪ್ಪ ಅಂತಂದರೆ, ಕ್ಯಾಪಿಟಲ್ ಎಷ್ಟು ಬೇಕು. ಕ್ಯಾಪಿಟಲ್ ಎಷ್ಟು ಬೇಕಪ್ಪ ಅಂತಂದರೆ, ಒಂದು 30K ನೀವು ಸ್ಟಾರ್ಟಿಂಗ್ ಬಿಗಿನಿಂಗ್ನಲ್ಲಿ ನೀವೇನಾದರೂ ಆಪ್ಷನ್ ಬೈಯಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ, ಒಂದು 30K ಇರಬೇಕು, ಅಥವಾ ಒಂದು 20K ಅಥವಾ 10K ಇರಬೇಕಾಗುತ್ತೆ. ಓಕೆ, ನಿಮ್ಮ ಹತ್ರ 10K ಇದ್ರೂ ಕೂಡ ಓಕೆ. ಬಟ್ ಏನಪ್ಪ ಅಂತಂದ್ರೆ, ನಿಮಗೆ ಸರಿಯಾಗಿ ಗೊತ್ತಿರಬೇಕು, ಸರಿಯಾಗಿ ನೀವು ಕಲ್ತಿರ್ಬೇಕು. ಅದಾದ್ಮೇಲೆ ನೀವು 10K ಯೂಸ್ ಮಾಡಿಕೊಂಡು ಟ್ರೇಡ್ ಅನ್ನ ಮಾಡ್ಬೋದು. ಇಲ್ಲ ಅಂತಂದ್ರೆ ಮತ್ತೆ ಈ 10K ಕೂಡ ಕ್ಯಾಪಿಟಲ್ ಡ್ರಾಪ್ ಡೌನ್ ಆಗೋ ಚಾನ್ಸಸ್ ಇರುತ್ತೆ. ಅಂಡ್ ನೀವು ನಮ್ಮ ಕೋರ್ಸಸ್ನ ಆಪ್ಷನ್ ಬೈಯಿಂಗ್ ಮಾಡಿದ್ರು, ಆಪ್ಷನ್ ಬೈಯಿಂಗ್ ಆಗಲಿ ಅಥವಾ ಆಪ್ಷನ್ ಸೆಲ್ಲಿಂಗ್ ಆಗಲಿ, ಇಲ್ಲೆಲ್ಲ ನಾನು ನಿಮಗೆ ನಮ್ಮ ಕೋರ್ಸಲ್ಲಿ ಕೂಡ ಹೇಳ್ಕೊಡ್ತಾ ಇರ್ತೀನಿ. ನೀವೇನಾದ್ರೂ ನಮ್ಮ ಕೋರ್ಸನ್ನ ಜಾಯಿನ್ ಆಗಬೇಕು ಅಂತಂದ್ರೆ, ನಮಗೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ನಿಮಗೆ ಡೀಟೇಲ್ಸ್ನ ಎಲ್ಲ ಅಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ನಾನು ಒಬ್ಬ ಆಪ್ಷನ್ ಬೈಯರ್ಸು ಅಂಡ್ ನಾನು ನಿಮಗೆ ಆಪ್ಷನ್ ಬೈಯರ್ಸ್ ಹೇಳ್ಕೊಡ್ತೀನಿ. ಅಂಡ್ ಸೆಲ್ಲಿಂಗ್ ಏನಾದರೂ ಇತ್ತಪ್ಪ ಅಂತಂದ್ರೆ ದಯವಿಟ್ಟು ನನ್ನ ಹತ್ರ ಬರಕ್ ಹೋಗ್ಬೇಡಿ. ಯಾಕಪ್ಪ ಅಂತಂದ್ರೆ, ನಾನು ಸೆಲ್ಲಿಂಗ್ ನಾನೇ ಮಾಡಲ್ಲ. ನಾನೇ ಯಾವಾಗ್ಲಾದ್ರೂ ಒಂದ್ಸರಿ ನಾನು ಸೆಲ್ಲಿಂಗ್ ನ ಮಾಡೋದು, ನಾನು ಕಂಟಿನ್ಯೂಸ್ ಆಗಿ ಆಪ್ಷನ್ ಬೈಯಿಂಗ್ ಮಾಡೋದು. ಸೊ ನಿಮ್ಗೆ ಏನಾದರೂ ಕಲಿಬೇಕು ಅಂತ ಇದ್ರೆ ಈ ನಂಬರ್ಗೆ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ನಿಮ್ಗೆ ಅಲ್ಲಿ ಹೇಳ್ಕೊಡ್ತೀನಿ. ಓಕೆ, ನೀವೇನಾದ್ರು ಕಂಪ್ಲೀಟ್ಲಿ ಏನಾದ್ರು ಬಿಗಿನರ್ಸ್, ಇವಾಗ ಕಂಪ್ಲೀಟ್ಲಿ ನೀವು 1 or 2 months ಆಗಿದೆ ಅಂತ ಅನ್ಕೊಳ್ಳೋಣ, 1 ಅಥವಾ 2 months ಆಗಿದೆ ಅಂತ ಅನ್ಕೊಳ್ಳೋಣ. ಈ 2 months ಅಲ್ಲಿ ನೀವು ಜಸ್ಟ್ ಮಾರ್ಕೆಟ್ ನ ಅಬ್ಸರ್ವ್ ಮಾಡಿ ಅಷ್ಟೇ, ಏನು ಮಾಡಕ್ ಹೋಗ್ಬೇಡಿ. ಇಲ್ಲ ಅಂತಂದ್ರೆ ಅಷ್ಟು ಮಾರ್ಕೆಟ್ ಕ್ಯಾಂಡಲ್ ಸ್ಟಿಕ್ ಅಂದ್ರೆ ಏನು, ಆಮೇಲೆ ಸಪೋರ್ಟ್ ರೆಸಿಸ್ಟೆನ್ಸ್ ಗಳು ಯಾವ ರೀತಿ ವರ್ಕ್ ಆಗುತ್ತೆ ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು, ಅದಾದ್ಮೇಲೆ 3rd month ಏನಿರುತ್ತಲ್ಲ ಆವಾಗ ನೀವು ಇಲ್ಲಿ ಒಂದು ಸಣ್ಣ ಕ್ಯಾಪಿಟಲ್, ಒಂದು 10,000 ಬೇಡ, 1,000 ಕ್ಯಾಪಿಟಲ್ ನ ಇಟ್ಕೊಂಡು ನೀವು ಏನ್ ಮಾಡ್ಬೇಕು ಅಂತಂದ್ರೆ, ಇಕ್ವಿಟಿನಲ್ಲಿ ಫಸ್ಟ್ ಟ್ರೇಡಿಂಗ್ ನ ಸ್ಟಾರ್ಟ್ ಮಾಡಿ. ಇಕ್ವಿಟಿನಲ್ಲಿ ನೀವು ಟ್ರೇಡಿಂಗ್ ನ ಸ್ಟಾರ್ಟ್ ಮಾಡಿ. ಅದಾದ್ಮೇಲೆ ನೀವು ಆಪ್ಷನ್ ಗಾದ್ರೂ ಬನ್ನಿ, ಅಥವಾ ಆಪ್ಷನ್ ಸೆಲ್ಲಿಂಗ್ ಆದ್ರೂ ಹೋಗಿ, ಅಥವಾ ಆಪ್ಷನ್ ಬೈಯಿಂಗ್ ಆದ್ರೂ ನೀವು ಬರ್ಬೋದು.
ಮಾಡ್ಬೋದು. ಬಟ್ ಇದನ್ನೆಲ್ಲ ನೀವು ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಫಸ್ಟ್ ಪೇಷನ್ಸ್ ನ ಬಿಲ್ಡ್ ಮಾಡ್ಕೋಬೇಕು. ಇಲ್ಲ ನೀವೇನಾದ್ರೂ ಫಸ್ಟ್ ಮಂತ್ ನೀವು ಟ್ರೇಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನೀವು 100% ನೀವು ಎಷ್ಟೇ ಕ್ಯಾಪಿಟಲ್ ನೀವು ತಗೊಂಡ್ ಬಂದ್ರು ಕೂಡ ಮಾರ್ಕೆಟ್ ಅಲ್ಲಿ ಇದನ್ನ 100% ಜೀರೋ ಮಾಡೇ ಮಾಡ್ತೀರಾ. ಸೊ ದಯವಿಟ್ಟು ಫಸ್ಟ್ ಕಲಿಬೇಕು. ಕಲ್ತಾದ್ಮೇಲೆ ನೀವು ಮಾರ್ಕೆಟ್ ಅಲ್ಲಿ ಎಂಟರ್ ಆಗೋದು ಬೆಟರ್. ಇಲ್ಲ ಅಂದ್ರೆ ಎಲ್ಲ ಕ್ಯಾಪಿಟಲ್ ನ ಡ್ರಾ ಡೌನ್ ಮಾಡ್ಕೊಂಡು ಹೋಗ್ತೀರಾ, ಆಮೇಲೆ ನಿಮ್ಗೆ ಕೋರ್ಸ್ ಅನ್ನ ಪರ್ಚೇಸ್ ಮಾಡ್ಬೇಕು ಅಂದ್ರೂ ಕೂಡ ನಿಮ್ಗೆ ದುಡ್ಡು ಇರಲ್ಲ, ಆ ರೀತಿ ಆಗೋಗ್ಬಿಡುತ್ತೆ. ಸೊ ಫಸ್ಟ್ ಕಲೀರಿ, ಕಲ್ತಾದ್ಮೇಲೆ ನೀವು ಟ್ರೇಡ್ ಅನ್ನ ಮಾಡೋದು ಬೆಸ್ಟ್. ಆಮೇಲೆ ಬಿಗಿನರ್ಸ್ ಗಳಿಗೆ ಓಕೆನಾ, ಇವಾಗ ಒಂದು ಆಪ್ಷನ್ ಬೈಯರ್ಸ್ ಆದ್ರೆ ನೀವು ಒಂದು ಆಪ್ಷನ್ ಬೈಯಿಂಗ್ ಇವಾಗ ನನ್ನ ಕಡೆ ಏನಾದ್ರು ಬಂದು ನೀವು ಆರಾಮಾಗಿ ಕಲ್ತ್ರಿ, ಎಲ್ಲ ನೀವು 100% ಕಲ್ತ್ರಿ ಅಂತಂದ್ರೆ ಬಿಗಿನಿಂಗ್ ಅಲ್ಲಿ ಒಂದು 10K ಅಥವಾ 20K ನೀವು ಯೂಸ್ ಮಾಡ್ಬೋದು, 10K ಅಥವಾ 20K ಯೂಸ್ ಮಾಡ್ಬೋದು. ಬಟ್ ಈ 10K ಅಥವಾ 20K ನ ನೀವು ಯಾವಾಗ 50% ಇನ್ಕ್ರೀಸ್ ಮಾಡ್ತಿರೋ, ಇವಾಗ 20K ನೀವು ಅಕೌಂಟ್ ಅಲ್ಲಿ ಆಡ್ ಮಾಡಿದೀರಾ ಅಂತಂದ್ರೆ ಇದು ಅದಾದ್ಮೇಲೆ ಈ 20K ನಲ್ಲಿ ಯಾವಾಗ 10K ನೀವು ಅರ್ನ್ ಮಾಡ್ತಿರಲ್ಲ ಆವಾಗ ನೀವು ಕ್ಯಾಪಿಟಲ್ ನ ಇನ್ಕ್ರೀಸ್ ಮಾಡ್ಬೋದು. ಬಟ್ ಇದು 1 ಮಂತ್ ಒಳಗಡೆ, ಈ ಒನ್ ಮಂತ್ ಒಳಗಡೆ ನೀವು 20K ನ 10K ಯಾವಾಗ ಮಾಡ್ತಿರೋ ಲಾಸು ಪ್ರಾಫಿಟ್ ಅದೆಲ್ಲ ಆಗ್ಬಿಟ್ಟು ನೀವು ಟೋಟಲಿ ಪ್ರಾಫಿಟ್ ಅಲ್ಲಿ 10K ಪ್ರಾಫಿಟ್ ಅಲ್ಲಿ ಇರ್ತಿರಲ್ಲ, ಆವಾಗ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ 1 ಲಕ್ಷ ಅಥವಾ ಒಂದು 50,000 ಇಂದ ಮತ್ತೆ ನೀವು ಕ್ಯಾಪಿಟಲ್ ನ ಇನ್ಕ್ರೀಸ್ ಮಾಡ್ಕೊಂಡು ನೀವು ಮತ್ತೆ ಇಲ್ಲಿ ಟ್ರೇಡ್ ಅನ್ನ ಸ್ಟಾರ್ಟ್ ಮಾಡಬೇಕು. ಬಟ್ 50,000 ನ ನೀವು ಆಡ್ ಮಾಡ್ಬಿಟ್ಟು ಅದಾದ್ಮೇಲೆ ಮತ್ತೆ ಟ್ರೇಡಿಂಗ್ ಅನ್ನ ನೀವು ಸ್ಟಾರ್ಟ್ ಮಾಡಬಹುದು. ಅಂಡ್ ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ ಸ್ಟಾಪ್ ಲಾಸ್ ಬಗ್ಗೆ ನಾನು ಯಾವತ್ತೂ ನಿಮ್ಗೆ ಒಂದು ವಿಡಿಯೋ ಕೂಡ ಮಾಡಿ ಹಾಕಿಲ್ಲ. ನಿಮ್ಗೆ ಏನಾದ್ರು ಸ್ಟಾಪ್ ಲಾಸಸ್ ಬಗ್ಗೆ ಇನ್ನೊಂದೇನಾದ್ರು ಕಂಪ್ಲೀಟ್ ಆಗಿ ವಿಡಿಯೋ ಬೇಕಾಗಿತ್ತಪ್ಪ ಅಂತಂದ್ರೆ ನನಗೆ ಸ್ಟಾಪ್ ಲಾಸ್ ಅಂತ ಕಮೆಂಟ್ ಮಾಡಿದ್ರೆ ನಾನು ನಿಮ್ಗೆ ಅಲ್ಲಿ ಸ್ಟಾಪ್ ಲಾಸ್ ಬಗ್ಗೆನೂ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅಂಡ್ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯಿನ್ ಆಗಿಲ್ಲ ಅಂತಂದ್ರೆ ಜಾಯಿನ್ ಆಗಿ. ಅಂಡ್ ನಮ್ಮ ಕೋರ್ಸಸ್ನ ನೀವು ಆಪ್ಷನ್ ಬೈಯಿಂಗ್ ಕೋರ್ಸಸ್ನ ನೀವು ಏನಾದರೂ ಪರ್ಚೇಸ್ ಮಾಡಬೇಕು ಅಂತಂದ್ರೆ ನಮಗೆ ಈ ಕೆಳಗಡೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ನಿಮಗೆ ಅಲ್ಲಿ ಡೀಟೇಲ್ಸ್ನ ಕೊಡ್ತೀನಿ. ಓಕೆನಾ ಫ್ರೆಂಡ್ಸ್? ಅಂಡ್ ಇದೇ ರೀತಿ ನಾವು ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ, ಸೈಕಾಲಜಿ ವೈಸ್ ಆಗಲಿ ಅಂಡ್ ಕ್ಯಾಪಿಟಲ್ ಬಗ್ಗೆ ಆಗಲಿ ಅಂಡ್ ಇನ್ನು ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ತುಂಬಾನೇ ಬರೋದಿರೋದ್ರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ನಿಮಗೆ ಈ ವಿಡಿಯೋ ಏನಾದರೂ ನೀವು ಈ ರೀತಿ ಏನಾದರೂ ಮಾರ್ಕೆಟ್ ಅಲ್ಲಿ ತಪ್ಪುಗಳನ್ನ ಮಾಡ್ತಾ ಇದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಓಕೆನಾ ಫ್ರೆಂಡ್ಸ್? ಥ್ಯಾಂಕ್ ಯು.